ಶಿವಕುಮಾರ್ಗೆ ಲಕ್ಷ್ಮೀನಾರಾಯಣ್ ನೀಡಿದ್ದ ದೂರಿನ ಮೇರೆಗೆ ಅಬಕಾರಿ ಉಪಾಯುಕ್ತರೊಬ್ಬರು 80 ಲಕ್ಷ ರೂಪಾಯಿ ಲಂಚದ ಬೇಡಿಕೆಯಲ್ಲಿದ್ದ 25 ಲಕ್ಷ ರೂಪಾಯಿ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 7A ಅಡಿ ಪ್ರಕರಣ ದಾಖಲಾಗಿದ್ದು, ಅಬಕಾರಿ ಕಾನ್ಸ್ಟೇಬಲ್ ಲಕ್ಕಪ್ಪ ಮತ್ತು ಸೂಪರಿಂಟೆಂಡೆಂಟ್ ತಮ್ಮಣ್ಣ ಅವರನ್ನ ಬಂಧಿಸಲಾಗಿದೆ. ಉಪಾಯುಕ್ತರ ಮಟ್ಟದಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ಗಂಭೀರ ವಿಷಯ ಅಂತ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಧ್ಯಾಹ್ನ 12 ಗಂಟೆಗೆ ಒಂದು ಟ್ರ್ಯಾಪ್ ಕೇಸ್ ಮಾಡಿದ್ವಿ. ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಕ್ರೈಮ್ ನಂಬರ್ 1/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಾಯ್ದೆಗಳಲ್ಲಿ ನಾವು ನಿನ್ನೆ 16 ಜನವರಿ ನಾವು ಕೇಸ್ ದಾಖಲೆ ಮಾಡಿದ್ದೀವಿ. ಸೊ ಇವತ್ತು ಅದಕ್ಕೆ ಟ್ರ್ಯಾಪ್ ನಾವು ಸೆಟ್ ಮಾಡಿದ್ದೀವಿ. ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ದೀವಿ. ಇದರಲ್ಲಿ ಜಗದೀಶ್ ನಾಯಕ್ DC ಎಕ್ಸೈಸ್ ಮತ್ತು ಲಕ್ಕಪ್ಪ ಇವರು ಎಕ್ಸೈಸ್ ಕಾನ್ಸ್ಟೇಬಲ್ ಮತ್ತು ತಮ್ಮಣ್ಣ ಎಕ್ಸೈಸ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್. ಈ 3 ಜನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಸೊ ನಮಗೆ ಈ 25 ಲ್ಯಾಕ್ಸ್ ಡಿಮ್ಯಾಂಡ್ ಒಂದು CL7 ಮತ್ತು ಮೈಕ್ರೋ ಬ್ರೂವರಿ ಪರ್ಮಿಷನ್ ಕೊಡಲಿಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು. ಟೋಟಲ್ 80 ಲ್ಯಾಕ್ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 ಲ್ಯಾಕ್ಸ್ ಈಗ ಅವರು ತಗೊಳ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಇದರಲ್ಲಿ ನಮಗೆ ಕಂಪ್ಲೇಂಟೆಂಟ್ ಬಂದು ಲಕ್ಷ್ಮೀನಾರಾಯಣ್ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ ಇಲ್ಲಿ. ಸೊ ಇದ್ರ ಮೇಲೆ ಕೇಸ್ ದಾಖಲೆ ಮಾಡಿ ಇವತ್ತು ಟ್ರ್ಯಾಪ್ ಪ್ರೊಸೀಜರ್ ಸೆಟ್ ಮಾಡಿದ್ದೀವಿ. ಸೊ ಟ್ರ್ಯಾಪ್ ಸಕ್ಸಸ್ಫುಲ್ ಆಗಿದೆ. ಸೊ ಕ್ಯಾಶ್ ಮತ್ತು 3 ಜನ AGOs ಗೌರ್ಮೆಂಟ್ ಆಫೀಸರ್ಸ್ ಯಾರಿದ್ದಾರೆ ಅವ್ರನ್ನ ವಶಪಡಿಸಿಕೊಂಡು ನಾವು ಫಾರ್ಮಾಲಿಟೀಸ್ ಮಾಡ್ತೀವಿ.